ಹಾನಿಯಾಗಿರುವಂತ ನಮ್ಮ ರೈತರಿಗೆ. ಯಾಕೆ ಅಂದ್ರೆ ಅಡಿಕೆ ಗೋಟ್ ಆಗಂತ ಸಂದರ್ಭ ಬರ್ತದೆ. ಉತ್ತಮ ಬೆಲೆ ಇದೆ. ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಬಂದಾಗಿಂದ ಅಡಿಕೆಗೆ ಉತ್ತಮವಾದ ಬೆಲೆ ಸಿಕ್ಕಿದೆ. ಈ ಒಂದು ಬೆಲೆಯನ್ನ ರೈತರು ಪಡಿಬೇಕಪ್ಪ ಅಂದ್ರೆ ಅಡಿಕೆನ ಗೋಟ್ ಆಗಿ ಬಿಡದೇನೆ ರಸ್ತೆಗೆ ಒಂದು ಅನುಕೂಲ ಆಗಬೇಕು. ಈ ಒಂದು ಚರ್ಚೆ ಮಾಡಿ ರಸ್ತೆಗೆ ಅನುದಾನ ಬಿಡುಗಡೆ ಮಾಡಂತ ಈ ಸಂದರ್ಭದಲ್ಲಿ ಅಡ್ಡದಾರಿ ಇರಿಸುತ್ತಿರುವಂತ ಈ ಬಿಜೆಪಿ ಸಮ್ಮಿಶ್ರ ಸರ್ಕಾರ ಇವರೇನು ಅತಂತ್ರದಾಗಿ ಬಂದು ಇವತ್ತು ಬೀದಿಲಿ ನಿಂತಿದ್ದಾರೆ. ಇವರು ದಯಮಾಡಿ ಹೊರಗಾಗಿ ನಮ್ಮ ರೈತರಿಗೆ ನ್ಯಾಯ ಕೊಡಿಸಬೇಕಂತ ಈ ಮೂಲಕ ಮನವಿ ಮಾಡ್ತಾ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ತಮ್ಮ ಧನ್ಯವಾದ ಅಧ್ಯಕ್ಷರೇ. ಸನ್ಮಾನ್ಯ ಸಭಾಧ್ಯಕ್ಷರೇ, ನಿಜಕ್ಕೂ ಕೂಡ ಇವತ್ತು ಈ ಭಾರತೀಯ ಜನತಾ ಪಕ್ಷ ಮತ್ತು ಜೆಡಿಎಸ್ ನವರಿಗೆ ಮಾನ ಮರ್ಯಾದೆ ಎರಡೂ ಇಲ್ಲ. ಯಾಕಂದ್ರೆ ಇವತ್ತು ಅದೃಷ್ಟಿಯಾಗಿದೆ. ಇವರೇನು ಜನ ಇವ್ರಿಗೆ ಕಳಿಸಿದರೆ ಆಯ್ಕೆ ಮಾಡಿ ಇಲ್ಲಿ ಜನರ ಸಮಸ್ಯೆಗಳನ್ನು ಆಲಿಸಿ ಕಳಿಸಿದ್ರೆ ಇಲ್ಲಿ ಬಂದು ದೊಂಬರಾಟ ಆಡ್ತಾ ಇದ್ದಾರೆ. ಇವರಿಗೆ ಈ ರಾಜ್ಯ ಜನ ಹಿತಾಗತ್ಯ ಇಲ್ಲ. ರಾಜ್ಯ ಜನ ಹಿತಾಗತ್ಯ ಇಲ್ಲ ಇವರಿಗೆ ರೈತರು ಬಡವರ ಬಗ್ಗೆ ಕಾಳಜಿ ಇಲ್ಲ. ಬರೀ ಇವರು ಅಧಿಕಾರದಲ್ಲಿದ್ದಾಗ ಕೋವಿಡ್ ಅಲ್ಲಿ ಸಾವಿರಾರು ಕೋಟಿ ಭ್ರಷ್ಟಾಚಾರ ಮಾಡಿದ್ರು. ಭೂಮಿ ನಿಗಮದಲ್ಲಿ ಭ್ರಷ್ಟಾಚಾರ ಮಾಡಿದ್ರು. ಮತ್ತೆ ಭ್ರಷ್ಟಾಚಾರ ಮಾಡಿದ್ರು. ಆಡಿಟ್ ವರದಿ 2,300 ಕೋಟಿ ರೂಪಾಯಿ ಏನು ಮಾಡ್ತಾ ಇಲ್ಲ ನೋಡಿ. ಬಿಬಿಎಂಪಿಯಲ್ಲಿ ಆಡಿಟ್ ವರದಿಯಲ್ಲಿ ಅವರು ಹೇಳಿದ್ದಾರೆ 2,300 ಕೋಟಿ ರೂಪಾಯಿ ಸರ್ಕಾರ ಮಳೆಗಳ ಬಗ್ಗೆ ಚರ್ಚೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಇವತ್ತು ಅರಾಜಕವಾಗಿ ಬಹಳಷ್ಟು ಮಳೆ ಇರ್ತಕ್ಕಂಥ ತಂದು ಆ ಗುಡ್ಡ ಕುಸಿದು ದಲಿತರ ಸಮಾಧಿ ಆಗ್ತಾ ಇದೆ. ಇವರಿಗೆ ಮಾನವೀಯತೆ ಇಲ್ಲ, ಮರ್ಯಾದೆ ಇಲ್ಲ, ಒಂದು ರೀತಿ ಗೌರವ ಇಲ್ಲ. ಬೇಕಾಬಿಟ್ಟಿ ಇವರು ಈ ರೀತಿಯಾಗಿ ಕತ್ತಿರ್ತಾರೆ, ಎಳಿತಾರೆ, ಪರಿಹಾರ ಮಾಡಿದ್ರೆ ಸಹಾಯ ಮಾಡಿದ್ರೆ ಸಿದ್ದರಾಮಯ್ಯ ಲೇಪನ ಹಾಕ್ಸ್ಬಿಟ್ರಿ, ಎಲ್ಲ ಬಿಚ್ಚಿಡ್ತಾರೆ, ಚಿನ್ನ ಹಾಕ್ಬಿಟ್ರಿ. ಚಿನ್ನದಲ್ಲಿ ಬೆಲೆ ಕೂಡ 9 ಗಂಟೆ ಎಲ್ಲವನ್ನು ಹೇಳಿ ಮಾಡಿದ್ರೀಗ ಇಲ್ಲಿ ಮಾನ ಮರ್ಯಾದೆ ಹೋಗುತ್ತೆ. ಮಾತಾಡಿಲ್ಲ ಘನತೆಯನ್ನ ಎಚ್ಚರಿಕೆ ಇವ್ರಿಗೆ ಇರ್ಬೇಕು. ಜೆಡಿಎಸ್ ಅವರು ಜಾತ್ಯತೀತ ಅಂತ ಹೇಳೋದು ಅಲ್ಲ. ಈಗ ಬೆಲೆಗಳ ಬಗ್ಗೆ ಮಾತಾಡಿ ಮರ್ಯಾದೆ ಇಲ್ಲ. ಅಧಿಕಾರಕ್ಕೋಸ್ಕರ ಬಾಯಿ ನಿಮಗೆ ಮರ್ಯಾದೆ ಅಲ್ಲ ರೀ. ನೀವೆಲ್ಲ ಕೂಡ ಹಿಂದೆ ಹೇಳ್ತಾ ಇದ್ರಿ ದಲಿತರ ಪರ, ಜನಪರ, ಬಡವರ ಪರ ಅಂತ. ಎಲ್ಲಿ ಬಡವರ ಪರ? ಜನ ಬರಗಾಲ ಬಂತು. ಇವತ್ತು ಒಂದು ಕಡೆ ಬರಗಾಲ ಆದ್ರೆ ಒಂದು ಕಡೆ ಮಳೆ ಹೆಚ್ಚಾಗಿ ಇವತ್ತು ಜನ, ಜಾನುವಾರುಗಳು, ಕುಟುಂಬಗಳು ಮಣ್ಣು ಪಾಲಾಗ್ತಾ ಇದ್ದೇವೆ. ನಿಮಗೆ ಹೃದಯ ಇಲ್ಲ, ನಿಮಗೆ ಮನುಷ್ಯತ್ವ ಇಲ್ವ ನಿಮಗೆ? ಹೌದ್ರಿ. ವಾಲ್ಮೀಕಿ ಹಗರಣದಲ್ಲಿ ಯಾರಾದ್ರೂ ತಪ್ಪು ಮಾಡಿದ್ರೆ ಆ ಶಿಕ್ಷೆ ಕೊಡಬೇಕಂತಲೇ ನಮ್ಮ ಮುಖ್ಯಮಂತ್ರಿಗಳು ಪಣ ತೊಟ್ಟಿದ್ದಾರೆ. ನಿಮಗೆ ಆ ಬಗ್ಗೆ ಇಲ್ಲ. ಇವತ್ತು ಕೂಡ ನೀವು ಹೇಳ್ತಿರಲ್ಲ 180 ಕೋಟಿ ಅಲ್ಲ, ಅದು ಎಲ್ಲ ರಿಕ್ವೈರಿ ಮಾಡಿದ್ದೀವಿ. ಇವತ್ತು SIT ಅವರು ಸಮಗ್ರವಾಗಿ ತನಿಖೆ ಮಾಡಲಿಕ್ಕೆ ಬದ್ಧರಾಗಿದ್ದಾರೆ. ನಿಮಗೆ ಎಲ್ಲಿ SIT ಅವರು ತನಿಖೆ ಮಾಡಿ ಹಣವನ್ನು ವಸೂಲಿ ಮಾಡಿ ಸರ್ಕಾರಕ್ಕೆ ಗೌರವ ತಂದುಕೊಡ್ತಾರೆ ಅಂತೇಳಿ ಭಯಪಟ್ಟು ಇವತ್ತು ನಾಚಿಕೆ ಬಂದು ಧರಣಿ ಮಾಡ್ತಾ ಇದ್ದೀರಿ. ನೀವು ಇವತ್ತು ನಮ್ಮನ್ನ ಈ ರಾಜ್ಯದಲ್ಲಿ ಜನ ಆರಿಸ್ಕೊಳ್ತಕ್ಕಂಥದ್ದು ಜನರಿಗೆ ಅನುಕೂಲ ಮಾಡಲಿ ಅಂತ ಇಲ್ಲಿ ಬಂದು ಮಾಡ್ತಾ ಇರೋರು ನೀವು. ಈಶ್ವರ್ಗೆ ಮಾತಾಡಕ್ಕೆ ಅವಕಾಶ ನಿಮ್ಮ ಒಂದು ಸ್ವಾರ್ಥಕ್ಕೋಸ್ಕರ ಟ್ಯಾಲೆಂಟ್ ಐತೆ, ಸ್ವಾರ್ಥಕ್ಕೋಸ್ಕರ ಬಂದು ಹೇಳ್ತಾರೆ ಟ್ಯಾಲೆಂಟ್ ಐತೆ. ರಾಜ್ಯದಲ್ಲಿ ದೌರ್ಜನ್ಯಕ್ಕೆ ಸ್ವಾಮಿ ಅಶೋಕಣ್ಣವರೇ ಗೂಂಡಾಗಿರಿ ಅಂಕಿ ಅಂಶಗಳನ್ನು ತೆಗೆದು ನೋಡಿ ನೀವು.
ಎಲ್ಲ ಇದೆ ನೋಡಿ ನೀವು. ಪ್ರತಿ ಕ್ಷೇತ್ರ ಕೂಡ ಅನುದಾನ ಕೊಟ್ಟಿದೆ. ಯಾವುದೇ ಕಾಮಗಾರಿ ನಿಂತಿಲ್ಲ. ಇವತ್ತು ನಿಮ್ಮ ಬಿಜೆಪಿ ಅವಧಿಯಲ್ಲಿ ಸಂವಿಧಾನದ ಬಗ್ಗೆ ಗ್ರಾಮೀಣ ಭಾಗದಲ್ಲಿ ಮಾತಾಡೋದನ್ನೆಲ್ಲ ಕಿತ್ಕೊಂತಿರಲ್ಲ. ಸಂವಿಧಾನದ ಪಾಠ ಸ್ಪೀಕರ್ ಬಂದ ತಕ್ಷಣ ಪ್ರಜಾಪ್ರಭುತ್ವ ಇಲ್ಲಿ ಅವ್ರು ಮಾತಾಡಕ್ಕೆ ಅವಕಾಶ ಕೊಡದೆ ಕಿತ್ಕೊಂತಿರಲ್ಲ. ಬಿಜೆಪಿ ಅವಧಿಯಲ್ಲಿ ರೂಲಿಂಗ್ ಪಾರ್ಟಿ ಕನಿಷ್ಠ ಪಕ್ಷ ರೂಲಿಂಗ್